ಮೊದಲ ಹಂತದ ಎಲೆಕ್ಷನ್ನಲ್ಲಿ ವೋಟಿಂಗ್ ಕಮ್ಮಿ ಆಗಿರೋದು ಬಿಜೆಪಿಗೆ ಡೈರೆಕ್ಟ್ ಆಗಿ ಆತಂಕ ತಂದಿದೆಯಾ? ಇದೇ ಕಾರಣಕ್ಕೆ ಮೋದಿ ಕಟ್ಟರ್ ಹಿಂದೂ ಅವತಾರವನ್ನ ಇದ್ದಕ್ಕಿದ್ದಂತೆ ಟರ್ನ್ ತಗೊಂಡಿದ್ದಾರಾ? ಸ್ನೇಹಿತರೆ, ಲೋಕಸಮರದ ಮೊದಲನೇ ಹಂತದ ಚುನಾವಣೆ ಮುಗಿದಿದೆ. ಸದ್ಯ ಎರಡನೇ ಹಂತದಲ್ಲಿ ರಾಜ್ಯದಲ್ಲೂ ಕೂಡ ಮತದಾನ ಆರಂಭ ಆಗ್ತಾ ಇದೆ. ಆದರೆ ಈ ಫಸ್ಟ್ ಫೇಸ್ ಯಾವಾಗಲೂ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಒಟ್ಟಾರೆ ಎಲೆಕ್ಷನ್ನ ದಿಕ್ಸೂಚಿ ಅಂತ ಪರಿಗಣಿಸಲಾಗುತ್ತೆ. ಎಲೆಕ್ಷನ್ನ ಟ್ರೆಂಡ್ ಹೇಗಿದೆ ಅನ್ನೋದರ ಪಲ್ಸ್ ಪೊಲಿಟಿಕಲ್ ಪಾರ್ಟಿಗಳಿಗೆ ಸಿಕ್ಕಿಬಿಡುತ್ತೆ. ಎಕ್ಸಿಟ್ ಪೋಲ್ ಮಾಡಂಗಿಲ್ಲ ಎಲ್ಲ ಹಂತಗಳು ಮುಗಿಯೋ ತನಕ, ಹಾಗಾಗಿ ಎಲ್ಲ ಕಡೆ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಲ್ಲ. ಆದರೆ ಪೊಲಿಟಿಕಲ್ ಪಾರ್ಟೀಸ್ ಏಜೆಂಟ್ಗಳನ್ನು ಇಟ್ಟು ಪ್ರತಿ ಬೂತಿನ ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡು ಆ ರಿಪೋರ್ಟ್ನ ನೋಡಿರ್ತಾರೆ. ಹಾಗಾಗಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಒಂದು ಐಡಿಯಾ ಸಿಕ್ಕಿಬಿಡುತ್ತೆ. ಹಾಗಿದ್ರೆ ಈ ಫಸ್ಟ್ ಫೇಸ್ನ ವೋಟಿಂಗ್ ಟರ್ನ್ಔಟ್ ಏನು ಹೇಳ್ತಾ ಇದೆ? ಈ ಡೇಟಾ ನೋಡಿಕೊಂಡು ಮೋದಿ ಸಲೀಸಾಗಿ ಮೂರನೇ ಅವಧಿಗೆ ಬರ್ತಾರೆ ಅಥವಾ ಬರಲ್ಲ ಅನ್ನೋದನ್ನ ಹೇಳಕ್ ಆಗತ್ತಾ? ಮತದಾರರ ನೀರಸ ಪ್ರತಿಕ್ರಿಯೆ ಬಿಜೆಪಿಗೆ ಪೆಟ್ಟ ಅಥವಾ INDIA ಕೂಟಕ್ಕೆ ಪೆಟ್ಟ? ಹಿಂದೆಲ್ಲ ಮತದಾನ ಕಮ್ಮಿ ಆದಾಗ ಏನಾಗಿದೆ? ಹಿಂಗೆ ಆಗುತ್ತೆ ಅಂತ ಹೇಳೋಕೆ ಕ್ಲಿಯರ್ ಟ್ರೆಂಡ್ ಇದೆಯಾ? ಕನ್ಫ್ಯೂಸಿಂಗ್ ಟ್ರೆಂಡ್ ಇದೆಯಾ? ವೋಟಿಂಗ್ ಕೆಲವೊಂದ್ಸಲ ಈ ಥರ ಕಮ್ಮಿ ಆಗಕ್ಕೆ ಏನು ಕಾರಣ? ಚುನಾವಣಾ ಪಂಡಿತರು, ರಾಜಕೀಯ ಪಕ್ಷಗಳು ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಮೊದಲ ಹಂತಕ್ಕೆ ಮತದಾರ ಮುನಿಸು, ಕುಸಿದ ವೋಟಿಂಗ್ ಪರ್ಸೆಂಟೇಜ್. ಸ್ನೇಹಿತರೆ, ಏಪ್ರಿಲ್ 19ನೇ ತಾರೀಕು 2024 ಲೋಕಸಭೆಯ ಮೊದಲ ಹಂತದ ಚುನಾವಣೆ ನಡೆದಿದೆ. ಈ ಮೊದಲನೇ ಹಂತ ಈಗಾಗಲೇ ಹೇಳಿದ ಹಾಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮೊದಲನೇದಾಗಿ ಉಳಿದೆಲ್ಲ ಹಂತಗಳಿಗೆ ಹೋಲಿಸಿದರೆ ಈ ಹಂತದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ. 543 ಸ್ಥಾನಗಳ ಪೈಕಿ 102 ಸ್ಥಾನಗಳಿಗೆ ವೋಟಿಂಗ್ ಆಗ್ಬಿಡ್ತು. ಅದರ ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ಮೊದಲ ಹಂತದ ಚುನಾವಣೆ ಯಾವಾಗಲೂ ಇಡೀ ಎಲೆಕ್ಷನ್ನಲ್ಲಿ ಮತದಾರ ಯಾವ ರೀತಿ ವೋಟ್ ಮಾಡ್ತಾರೆ ಅನ್ನೋ ಗುಟ್ಟನ್ನ ಪೊಲಿಟಿಕಲ್ ಪಾರ್ಟಿಗಳಿಗೆ ಹಿಂಟನ್ನು ಕೊಡುತ್ತೆ. 2014ರಲ್ಲಿ ಮೊದಲ ಹಂತದಲ್ಲಿ 69% ಮತದಾನ ಆಗಿತ್ತು. ಇದು ಉಳಿದೆಲ್ಲ ಹಂತಗಳಿಗೆ ಹೋಲಿಸಿದ್ರೆ ಹೈಯೆಸ್ಟ್ ವೋಟಿಂಗ್ ಆಗಿತ್ತು. ಅದೇ ರೀತಿ 2019ರಲ್ಲೂ ಕೂಡ ಮೊದಲ ಹಂತದಲ್ಲಿ ಅಷ್ಟೇ ಹೆಚ್ಚು ಕಮ್ಮಿ 69.5% ವೋಟಿಂಗ್ ಆಗಿತ್ತು. ಇದು ಕೂಡ ಉಳಿದ 7 ಹಂತಗಳಿಗೆ ಹೈಯೆಸ್ಟ್ ವೋಟಿಂಗ್ ಆಗಿತ್ತು. ಈಗ 2024ರ ಈ ಮೊದಲ ಹಂತದಲ್ಲಿ ವೋಟಿಂಗ್ ಕಮ್ಮಿ ಆಗಿರೋದು ದೇಶವ್ಯಾಪಿ ಚರ್ಚೆ ನಡೀತದೆ. ನೀವೆಲ್ಲ ಗಮನಿಸಿರ್ಬೋದು. ಮೊದಲ ಹಂತದಲ್ಲಿ 65.5% ಮತದಾರರು ಮಾತ್ರ ಮತಗಟ್ಟೆಗಳಿಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಇದು 4% ಕಮ್ಮಿ. 2019ರಲ್ಲಿ ಈ ಸ್ಥಾನಗಳಲ್ಲಿ 69.5% ಮತದಾನ ಆಗಿತ್ತು. 4% ಅನ್ನೋದು ತುಂಬ ಸಿಗ್ನಿಫಿಕೆಂಟ್ ನಂಬರ್. 2004ರ ಚುನಾವಣೆಯಲ್ಲಿ UPA NDA ನಡುವೆ 4% ಡಿಫರೆನ್ಸ್ ಇದ್ದಿದ್ದು. ಸ್ನೇಹಿತರೆ, ಬಿಜೆಪಿ ಕ್ಷೇತ್ರಗಳಲ್ಲಿ ಹೆಚ್ಚಿನ ಏಟು. ಈ 102 ಕ್ಷೇತ್ರಗಳ ಪೈಕಿ NDA 49 ಕ್ಷೇತ್ರಗಳಲ್ಲಿ ಅಧಿಕಾರದಲ್ಲಿದೆ. ಉಳಿದ ಕಡೆ ಸುಮಾರು 40 ಕ್ಷೇತ್ರಗಳಲ್ಲಿ INDIA ಅಧಿಕಾರದಲ್ಲಿದೆ. ಆದರೆ ಇಂಟ್ರೆಸ್ಟಿಂಗ್ ಅಂದರೆ NDA ಅಧಿಕಾರದಲ್ಲಿರೋ ಕ್ಷೇತ್ರಗಳಲ್ಲಿ ಜಾಸ್ತಿನೇ ವೋಟಿಂಗ್ ಡೌನ್ ಆಗಿದೆ. ಬಿಜೆಪಿ ಬಾಹುಳ್ಯ ಇರೋ ರಾಜಸ್ಥಾನದ 12 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೆದಿತ್ತು. ಇಲ್ಲಿ ಸುಮಾರು 6.7% ವೋಟಿಂಗ್ ಡೌನ್ ಆಗಿದೆ. ಅದೇ ರೀತಿ ಉತ್ತರಾಖಂಡ್ನಲ್ಲೂ ಕೂಡ 4.7% ಮತದಾನ ಡೌನ್ ಆಗಿದೆ. ರಾಮ ಮಂದಿರ ವಿಚಾರ ತಮಗೆ ಹೆಚ್ಚು ಮತಗಳನ್ನು ತಂದುಕೊಡಬಹುದು ಅನ್ನೋ ಒಂದು ಹೋಪ್ನಲ್ಲಿ ಬಿಜೆಪಿ ಇತ್ತು. ಆದರೆ ರಾಮ ಜನ್ಮಭೂಮಿ ಇರೋ ಬಿಜೆಪಿಯ ಭದ್ರಕೋಟೆ UPನಲ್ಲೇ ವೋಟಿಂಗ್ ಡೌನ್ ಆಗಿದೆ. ಮೊದಲನೇ ಹಂತದಲ್ಲಿ UPಯ 8 ಕ್ಷೇತ್ರಗಳಿಗೆ ಚುನಾವಣೆಯಾಗಿದ್ದು ಇಲ್ಲಿ ವೋಟಿಂಗ್ 66.5%ನಿಂದ 60.2%ಗೆ ಡೌನ್ ಆಗಿದೆ. ಅಂದರೆ ಆಲ್ಮೋಸ್ಟ್ 6% ಡೌನ್ ಆಗಿದೆ. ಅತ್ತ INDIA ಕೂಟ ಅಧಿಕಾರದಲ್ಲಿರೋ ತಮಿಳುನಾಡಿನಲ್ಲಿ 35 ಸೀಟ್ಗಳಲ್ಲಿ ವೋಟಿಂಗ್ ಡೌನ್ ಆಗಿದೆ. ಇಲ್ಲಿ 2.7%ನಷ್ಟು ಮತದಾನ ಕಮ್ಮಿಯಾಗಿದೆ. ಸೊ ಒಟ್ಟಾರೆಯಾಗಿ ನೋಡಿದಾಗ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳು ಅಧಿಕಾರದಲ್ಲಿರೋ ಸ್ಥಾನಗಳಲ್ಲಿ ಸರಾಸರಿ 5.9% ವೋಟಿಂಗ್ ಡೌನ್ ಆಗಿದೆ. ಅದೇ ರೀತಿ INDIA ಮೈತ್ರಿಕೂಟ ಅಧಿಕಾರದಲ್ಲಿರೋ ಕ್ಷೇತ್ರಗಳಲ್ಲಿ 3.2% ಅಷ್ಟೇ ಡೌನ್ ಆಗಿದೆ. ಅಂದರೆ ಇಲ್ಲಿ NDA ಸೀಟ್ಗಳಿಗೂ INDIA ಸೀಟ್ಗಳಿಗೂ 3-6ರ ಡಿಫರೆನ್ಸ್ ನಾವಿಲ್ಲಿ ನೋಡ್ಬೋದು. ಸೊ ಪರೋಕ್ಷವಾಗಿ INDIA ಕೂಟಕ್ಕಿಂತ NDA ಅಧಿಕಾರದಲ್ಲಿರೋ ಕ್ಷೇತ್ರಗಳಲ್ಲಿ ಕಮ್ಮಿ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗೆ ಬಂದು ವೋಟ್ ಮಾಡಿದ್ದಾರೆ. ಹೆಚ್ಚಿನವರು ವೋಟ್ ಮಾಡಿಲ್ಲ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ವೋಟಿಂಗ್ ಕಮ್ಮಿ ಆದರೆ ಸರ್ಕಾರ ಭದ್ರನ? ಏನ್ ಹೇಳುತ್ತೆ ಹಳೆಯ ಚುನಾವಣೆಗಳು? ಸಾಮಾನ್ಯವಾಗಿ ಈ ರೀತಿ ವೋಟಿಂಗ್ ಕಮ್ಮಿ ಆದರೆ ಆಡಳಿತ ಪಕ್ಷಕ್ಕೆ ಅದು ಶುಭ ಸೂಚನೆ. ಮತದಾರರು ಯಥಾಸ್ಥಿತಿ ಬಯಸಿದ್ದಾರೆ, ಹೆಂಗಿದ್ರು ಇದೇ ಸರ್ಕಾರ ಮುಂದುವರಿಯುತ್ತೆ, ಮತ್ತ್ಯಾಕೆ ನಾವು ಹೋಗಿ ವೋಟ್ ಮಾಡೋದು ಅಂತ ಭಾವಿಸಿರ್ತಾರೆ ಅಂತ ಹೇಳಲಾಗುತ್ತೆ.
ಅಲ್ಲದೆ ವೋಟಿಂಗ್ ಜಾಸ್ತಿ ಆದಾಗ ಆಡಳಿತದಲ್ಲಿರೋ ಪಕ್ಷವನ್ನು ಕಿತ್ತೆಸಬೇಕು ಅಂತ ಜನ ನಿರ್ಧಾರ ಮಾಡಿ ರೊಚ್ಚಿಗೆದ್ದು ವೋಟ್ ಮಾಡಿದ್ದಾರೆ ಅಂತ ಸಾಮಾನ್ಯವಾಗಿ ಪೊಲಿಟಿಕಲ್ ಪಂಡಿತರು ವಿಶ್ಲೇಷಣೆ ಮಾಡ್ತಾರೆ. ಕಳೆದ ವರ್ಷದ ನಮ್ಮ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಇದಕ್ಕೊಂದು ಉದಾಹರಣೆ. 2018ರ ಎಲೆಕ್ಷನ್ನಲ್ಲಿ 72.5% ವೋಟಿಂಗ್ ಆಗಿತ್ತು. ಆದರೆ 2023ರಲ್ಲಿ 73.84% ವೋಟಿಂಗ್ ಆಗಿತ್ತು. ಈ ಹೆಚ್ಚಿನ ಮತಗಳನ್ನು ಬೊಮ್ಮಾಯಿ ಸರ್ಕಾರದ ವಿರುದ್ಧ ಬಂದ ಮತಗಳು ಅಂತ ಹೇಳಲಾಗಿತ್ತು. ಅದಕ್ಕೆ ತಕ್ಕಂತೆ ಬಿಜೆಪಿ ಭಾರೀ ಆಘಾತ ಅನುಭವಿಸಿತ್ತು. ಆದರೆ ಲೋಕಸಭೆಯ ವೋಟಿಂಗ್ ಪ್ಯಾಟ್ರನ್ ನೋಡಿದ್ರೆ ಈ ಹಿಂದೆ ಈ ರೀತಿ ವೋಟಿಂಗ್ ಕಮ್ಮಿ ಆದಾಗ ಏನೆಲ್ಲ ಆಗಿತ್ತು ಅನ್ನೋದನ್ನು ನೋಡಿದ್ರೆ ಕನ್ಫ್ಯೂಸಿಂಗ್ ಟ್ರೆಂಡ್ ಇದೆ. ಎಲ್ಲ ಸಲ ಹಿಂಗೆ ಜಾಸ್ತಿ ಆಗಿಬಿಟ್ರೆ ಆಡಳಿತ ವಿರೋಧಿಯಲ್ಲೇ ಕಮ್ಮಿ ಆಗಿಬಿಟ್ರೆ ಸರ್ಕಾರದ ಪರ ಅಂತ ಹೇಳೋಕ್ಕಾಗಲ್ಲ, ಅಥವಾ ಉಲ್ಟಾನೂ ಹೇಳೋಕ್ಕಾಗಲ್ಲ. ಓಕೆ, ಜಾಸ್ತಿ ಆದರೆ ಮಾತ್ರ ಸರ್ಕಾರದ ಪರ, ಕಮ್ಮಿ ಆದರೆ ಸರ್ಕಾರದ ವಿರುದ್ಧ, ಹಂಗೂ ಹೇಳಕ್ಕೆ ಬರಲ್ಲ. ಯಾಕಂದರೆ ಇದುವರೆಗೂ ಭಾರತದ ಇತಿಹಾಸದಲ್ಲಿ ಫಸ್ಟ್ ಎಲೆಕ್ಷನ್ ಒಂದನ್ನು ಬಿಟ್ಟರೆ 1951-52ರಿಂದ 2019ರ ನಡುವೆ ಒಟ್ಟು 16 ಲೋಕಸಭಾ ಚುನಾವಣೆಯಾಗಿದೆ. ಈ 16ರಲ್ಲಿ 6 ಸಲ ಈ ಹಿಂದಿನ ಎಲೆಕ್ಷನ್ಗಿಂತ ಪ್ರಸ್ತುತ ಎಲೆಕ್ಷನ್ನ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿಯಾಗಿದೆ. ಇನ್ನು 10 ಸಲ ಇನ್ಕ್ರೀಸ್ ಆಗಿದೆ. ಒಟ್ಟಾರೆ 8 ಸಲ ಆಡಳಿತ ಪಕ್ಷ ಅಧಿಕಾರ ಕಳ್ಕೊಂಡಿದೆ, 8 ಸಲ ಆಡಳಿತ ಪಕ್ಷ ಅಧಿಕಾರಕ್ಕೆ ವಾಪಸ್ಸಾಗಿದೆ. ಆದರೆ ವೋಟಿಂಗ್ ಕಮ್ಮಿಯಾದ ಆ 6 ಚುನಾವಣೆಗಳಲ್ಲಿ, ಆ ಕಮ್ಮಿಯಾಗಿರೋ ಟೈಮ್ನಲ್ಲಿ ಮಾತ್ರ ತಗೊಂಡ್ರೆ 6 ಚುನಾವಣೆಗಳಲ್ಲಿ 4 ಸಲ ಆಡಳಿತ ಪಕ್ಷ ಅಥವಾ ಮೈತ್ರಿಕೂಟ ಅಧಿಕಾರವನ್ನು ಕಳ್ಕೊಂಡಿದೆ. ಅದೇ ರೀತಿ 10 ಸಲ ವೋಟಿಂಗ್ ಜಾಸ್ತಿ ಆದಾಗ 4 ಸಲ ಮಾತ್ರ ಆಡಳಿತ ಪಕ್ಷ ಅಧಿಕಾರ ಕಳ್ಕೊಂಡಿದೆ. ಇನ್ನು 6 ಸಲ ಅಧಿಕಾರ ಹಿಡಿದಿದೆ. ಇನ್ನು ಡೆಮೋಕ್ರಸಿಯಲ್ಲಿ ಎಲ್ಲ ಎಲೆಕ್ಷನ್ ಇಂಪಾರ್ಟೆಂಟ್ ಆದ್ರೂ ಭಾರತದಲ್ಲಿ 1977ರಿಂದ 89 ಹಾಗೂ 2004ರಿಂದ 14ರ ನಡುವಿನ ಎಲೆಕ್ಷನ್ಗಳು ಹೆಚ್ಚಿನ ಮಹತ್ವ ಹೊಂದಿರೋದು ಅಂತ ಹೇಳಲಾಗತ್ತೆ. ಯಾಕಂದರೆ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುವಂಥ ರಿಸಲ್ಟ್ಸ್ ಬಂದಿವೆ. ಹಾಗಿದ್ರೆ ಈ ಚುನಾವಣೆಗಳಲ್ಲಿ ಯಾವ ರೀತಿ ವೋಟಿಂಗ್ ಆಗಿತ್ತು ಅಂತ ನೋಡಿದ್ರೆ 77ರಲ್ಲಿ ಕಾಂಗ್ರೆಸ್ ಮೊದಲ ಬಾರಿಗೆ ಸೋಲನ್ನು ಕಂಡಿತ್ತು. ಈ ಎಲೆಕ್ಷನ್ನಲ್ಲಿ ವೋಟಿಂಗ್ ಪರ್ಸೆಂಟೇಜ್ 5% ಜಾಸ್ತಿ ಆಗಿತ್ತು. 55.3%ನಿಂದ 60.5%ಗೆ ಹೋಗಿತ್ತು. ಆದರೆ 1980ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಕಮ್ಬ್ಯಾಕ್ ಮಾಡಿತ್ತು. ಆಗ ವೋಟಿಂಗ್ 3% ಕಮ್ಮಿ ಆಗಿತ್ತು, 57%ಗೆ ಇಳಿದಿತ್ತು. ಇನ್ನು 1984 ಅಂದರೆ ಇಂದಿರಾ ಗಾಂಧಿಯವರ ಹತ್ಯೆ ನಡೆದ ನಂತರ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಉಳಿಸ್ಕೊಂಡಿತ್ತು. ಆಗ ಇಂದಿರಾ ಹತ್ಯೆಯ ಅಲೆಯಲ್ಲಿ ವೋಟಿಂಗ್ 6.5% ಜಾಸ್ತಿ ಆಗಿತ್ತು. 89ಕ್ಕೆ ಬಂದಾಗ ಮತದಾರ ನಿರುತ್ಸಾಹದಿಂದ ಮತದಾನದ ಪ್ರಮಾಣ 1.5% ಡೌನ್ ಆಗಿತ್ತು. ಆದರೆ ಇದರಿಂದ ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡಿರಲಿಲ್ಲ. ಬಟ್ ಕಾಂಗ್ರೆಸ್ನ ಒಂದು ಕಾಲದ ಆಧಿಪತ್ಯ ಈಗ ಇಲ್ಲ ಅನ್ನೋದನ್ನು ಅದು ಸೂಚಿಸಿತ್ತು. ಆದರೆ 1991ರಲ್ಲಿ ಕಾಂಗ್ರೆಸ್ ಮತ್ತೆ ಕಮ್ಬ್ಯಾಕ್ ಮಾಡಿದಾಗ ವೋಟಿಂಗ್ ಪರ್ಸೆಂಟೇಜ್ 5% ಡೌನ್ ಆಗಿತ್ತು. 62ರಿಂದ 57%ಗೆ ಹೋಗಿತ್ತು. 1998 ಮೊದಲ ಬಾರಿಗೆ ಬಿಜೆಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ವೋಟಿಂಗ್ ಮತ್ತೆ 4% ಜಂಪ್ ಆಗಿತ್ತು. 58ರಿಂದ 62ಕ್ಕೆ ಹೋಗಿತ್ತು ಪರ್ಸೆಂಟೇಜ್. ಆದರೆ 2004ರಲ್ಲಿ ವಾಜಪೇಯಿ ಸರ್ಕಾರ ಅಧಿಕಾರ ಕಳ್ಕೊಂಡಾಗ ವೋಟಿಂಗ್ 60%ನಿಂದ 57%ಗೆ ಇಳಿದಿತ್ತು, 2%ನಷ್ಟು ಹೆಚ್ಚು ಕಮ್ಮಿ. ಇನ್ನು ಕಳೆದ 2 ಲೋಕಸಭಾ ಚುನಾವಣೆಗಳಲ್ಲಿ ಮೋದಿ ಅಲೆಯ ಪ್ರಭಾವ ವೋಟಿಂಗ್ ದಾಖಲೆ ಮಟ್ಟದಲ್ಲಿ ಏರಿಕೆಯಾಗಿತ್ತು. 2014ರಲ್ಲಿ 58%ನಿಂದ 66%ಗೆ ಬರೋಬ್ಬರಿ 8% ಜಂಪ್ ಆಗಿತ್ತು. 2019ರಲ್ಲಿ ಮತ್ತೆ 1% ಏರಿಕೆಯಾಗಿತ್ತು. ಇದನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವೋಟಿಂಗ್ ಕಮ್ಮಿ ಅನ್ನೋದು ಯಥಾಸ್ಥಿತಿಯ ಸಂಕೇತ ಅಂತ ಹೇಳೋದು ತುಂಬ ಕಷ್ಟ. ಆದರೆ ಒಂದು ಪ್ಯಾಟ್ರನ್ ಕಾಣುತ್ತೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಬಹಳ ಸಲ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಆ ಟ್ರೆಂಡ್ ಇದೆ. ಆದರೆ ಅದೇ ವೋಟಿಂಗ್ ಕಮ್ಮಿಯಾದರೂ ಕೆಲವೊಮ್ಮೆ ಕಾಂಗ್ರೆಸ್ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿರೋ ಉದಾಹರಣೆ ಕೂಡ ಇದೆ. ಆದರೆ ಈಗ ಡೇಟಾವನ್ನು ಆಯಾ ಪಕ್ಷಗಳು, ಅವರ ಬೆಂಬಲಿಗರು ಅವರಿಗೆ ಬೇಕಾದ ಹಾಗೆ ಅದನ್ನು ವಿಶ್ಲೇಷಣೆ ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಅನ್ನು ಸಪೋರ್ಟ್ ಮಾಡೋರು ಮೋದಿ ವರ್ಚಸ್ಸು ಕುಸಿತಾ ಇದೆ, ಅದಕ್ಕೆ ಜನ ಬಂದು ವೋಟ್ ಮಾಡ್ತಾ ಇಲ್ಲ, ಹೀಗಾಗಿನೇ ಮೋದಿ ತಮ್ಮ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಭಿವೃದ್ಧಿಯ ಮಂತ್ರ, ಭಾರತ 2047ಕ್ಕೆ ಡೆವಲಪ್ಡ್ ಕಂಟ್ರಿ ಅದೆಲ್ಲ ಬಿಟ್ಟು ಹತಾಶೆಯಿಂದ ಹಿಂದೂ ಮುಸ್ಲಿಂ ಧ್ರುವೀಕರಣದ ಭಾಷಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಬಂದರೆ ಮುಸ್ಲಿಮರಿಗೆ ನಿಮ್ಮ ಆಸ್ತಿ ಹಂಚಿಬಿಡುತ್ತೆ ಅಂತ, ಅದಕ್ಕೆ ಈಗ ಈ ತಿರುವನ್ನು ಬಿಜೆಪಿ ಕೊಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದೇ ವೇಳೆ ಬಿಜೆಪಿಯವರು
ಇಲ್ಲ, 2024 ಲೋಕಸಭಾ ಚುನಾವಣೆ ಆಲ್ರೆಡಿ ಜನ ನಿರ್ಧಾರ ಮಾಡಿಯಾಗಿದೆ. ಮೋದಿ 3ನೇ ಬಾರಿಗೆ ಅಧಿಕಾರಕ್ಕೆ ಬರೋದು ಪಕ್ಕಾ ಅನ್ನೋದು ಜನರಿಗೆ ಗೊತ್ತಾಗಿದೆ. ಹೀಗಾಗಿ ನಿರುತ್ಸಾಹದಿಂದ ವೋಟಿಂಗ್ ಕಮ್ಮಿ ಆಗಿದೆ. ಜೊತೆಗಿದು ಮೊದಲ ಹಂತ ಅಷ್ಟೇ. ಅದರಲ್ಲೂ ಬಿಜೆಪಿ ಕಾಂಗ್ರೆಸ್ ಸಮಬಲವಿದ್ದ ಕ್ಷೇತ್ರಗಳು, ಮುಂದೆ ಬಿಜೆಪಿ ಬಾಹುಳ್ಯದ ಕ್ಷೇತ್ರಗಳಿರೋ ಹಂತಗಳು ಬಂದಾಗ ವೋಟಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದೆ. ಜೊತೆಗೆ ಈ 102ರಲ್ಲಿ 40 ಕ್ಷೇತ್ರಗಳಲ್ಲಿ ನಾವು ಅಧಿಕಾರದಲ್ಲಿದ್ವಿ. ಇಲ್ಲಿ ನಮ್ಮ ವಿನ್ನಿಂಗ್ ಮಾರ್ಜಿನ್ 21% ಇದೆ. ಹೀಗಾಗಿ 5.9% ವೋಟಿಂಗ್ ಕಮ್ಮಿ ಆಗಿರೋದು. ಅವರೆಲ್ಲರೂ ಬಿಜೆಪಿ ಮತದಾರರು ಅಂತ ಹಿಡ್ಕೊಂಡ್ರೂ ಕೂಡ ಒಂದು ವೇಳೆ ನಮಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅತ್ತ ಚುನಾವಣಾ ಆಯೋಗ ಮಾತ್ರ ಉತ್ತರ ಭಾರತ ಸೇರಿದಂತೆ ದೇಶದ ಹಲವು ಕಡೆ ಹೀಟ್ ವೇವ್ ಬೀಸ್ತಾ ಇದೆ. ಬಿಸಿಲಿಂದಲೂ ಜನ ಬಂದು ವೋಟ್ ಮಾಡೋಕೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಮತದಾನ ಹೆಚ್ಚಾಗುವಂತೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಹಾಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ.